ನೀವೀಗ ನೋಡ್ತಿರೋ ಈ ಕಪ್ಪು ಪರದೆ ಥರಾನೇ ಇನ್ನು ಮುಂದೆ ನನ್ನ ಜೀವನ ಪೂರ್ತಿ ಕತ್ಲು. ಈ ಕತ್ಲಿನ ಜೀವನಕ್ಕೆ 5 ವರ್ಷಗಳ ಹಿಂದೆ ಬೆಳಕಿನ ಹಾಗೆ ಬಣ್ಣ ತುಂಬಿದ್ದು ದೀಕ್ಷಾ. ನಾವಿಬ್ಬರು 5 ವರ್ಷ ಲವ್ ಮಾಡಿ 8 ತಿಂಗಳ ಹಿಂದೆ ಮದುವೆ ಮಾಡ್ಕೊಂಡ್ವಿ. ನನ್ನ ಬೆಳಕಿನ ಜೀವನದಲ್ಲಿ ಮತ್ತೆ ಕತ್ಲನ್ನು ಆವರಿಸುವಂತೆ ಮಾಡಿದ ಆ ವ್ಯಕ್ತಿನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಸರ್, ಕುಡಿದ್ಬಿಟ್ಟು ಗಾಡಿ ಓಡಿಸೋ ನನ್ನ ಮಕ್ಕಳನ್ನ ಬಿಡಬೇಡಿ ಸರ್. ಅವನಿಂದ 2 ಪ್ರಾಣ ಹೋಗಿದೆ ಸರ್. ಮುಚ್ಚಯ್ಯ ಸಾಕು. ಅವನೇನು ತಪ್ಪು ಮಾಡಿಲ್ಲ ಅಂದ್ರೂ ಶಿಕ್ಷೆ ಅನುಭವಿಸಕ್ಕೆ ಒಪ್ಕೊಂಡಿದ್ದಾನೆ. ಸರ್ ಪ್ಲೀಸ್ ಸರ್. ಸರ್ 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 ಕೊನೆಗೂ ಪೊಲೀಸ್ ಬುದ್ಧಿ ತೋರಿಸ್ಬಿಟ್ರಲ್ಲ ಸರ್ ನೀವು. ಈ ಪೊಲೀಸ್ ಅವರಿಗೆ ದುಡ್ಡು ಕೊಟ್ಟರೆ ಅಪರಾಧಿನೂ ನಿರಪರಾಧಿಯಾಗಿ ಮಾಡಿಬಿಡ್ತಾರೆ. ನಿರಪರಾಧಿನ ಬಾಯಿನೂ ಮುಚ್ಚಿಸ್ತಾರೆ. CCTV ಫುಟೇಜ್ ನೋಡಿದೆ, ಆದರೂ ಫಾರ್ಮ್ಯಾಲಿಟಿಗೋಸ್ಕರ ಕೇಳ್ತಾ ಇದ್ದೀನಿ. ಏನಾಯ್ತಂತ ನೀನೇ ಹೇಳಿ. ಸರ್ ನಾನು ಒಂದು ನಿಮಿಷ. ಸರ್ ನಾನು ಬೆಳಗ್ಗೆ ಆಫೀಸ್ಗೆ ಹೊರಟಿದ್ದೆ ಕಾರ್ನಲ್ಲಿ. ಆಫೀಸ್ಗೆ ಹೋಗುವಾಗ ದಾರಿನಲ್ಲಿ ಆಕೆ ಸಡನ್ನಾಗಿ ಅಡ್ಡ ಬಂದಿತ್ತು. ಬ್ರೇಕ್ ಹಾಕಿ ಬ್ರೇಕ್ ಫೇಲ್ಯೂರ್ ಆಗಿತ್ತು. ಅಲ್ಲಿಗೆ ಹ್ಯಾಂಡ್ ಬ್ರೇಕ್ ಆಗಿದೆ. ಕಾರ್ ಕಂಟ್ರೋಲ್ ಸಿಗಲಿಲ್ಲ. ಆಕ್ಸಿಡೆಂಟ್ ಆಗೋಯ್ತು. ಇಷ್ಟೇ ಸರ್ ಆಗಿದ್ದು. ಪಾಪ ಕಣೋ ನೀನು. ವಿಧಿ ನೋಡು ನಿನ್ನ ಲೈಫಲ್ಲಿ ಹೇಗೆ ಆಟ ಆಡ್ತಿದೆ. ಸರ್ ಆಗೇನೆ ಸರ್ ತಪ್ಪು. ನಾನು ಹಾರ್ನ್ ಮಾಡಿದ್ರು ಹಾಗೆ ಬಂದ್ಬಿಟ್ಲು. ಏನ್ ಮಾಡ್ತಾ ಇದ್ಲು ಅವಳು? ಫೋನಲ್ಲಿ ವಿಡಿಯೋ ಕಾಲ್ ಮಾತಾಡ್ಕೊಂಡು ಬಂದ್ಬಿಟ್ಲು ಸರ್ ಅಲ್ಲಿ ಕಾರ್ ಮುಂದೆ. ಆ ಲೇಡಿ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ಲು ಅಂತ ಯಾರು ಹೇಳಿದ್ ನಿಮಗೆ? ಸರ್ ನಾನು ನೋಡಿದೆ ಸರ್. ಫೋನಲ್ಲಿ ವಿಡಿಯೋ ಕಾಲ್ ಈ ತರ ಫೋನ್ ಈ ತರ ಇಟ್ಕೊಂಡು ಮಾಡ್ತಾ ಇದ್ಲು ಅವಳು. ಆ ಹೆಗಸ್ಟೇ ತಪ್ಪು ಅಂತ ನೀವು ಡಿಸೈಡ್ ಮಾಡ್ಬಿಟ್ರ? ನಾನು ನಿಮ್ ತಪ್ಪಂತ ಹೇಳ್ತಾ ಇಲ್ಲ, ಆದ್ರೆ ಆ ಹೆಂಗಸ್ದು ತಪ್ಪಿಲ್ಲ. ಅಷ್ಟೇ ಅಲ್ಲ, ನಿಮ್ ಕಾರ್ನ ಸ್ಟಾರ್ಟ್ ಮಾಡಿ ನೋಡಿದೆ, ಓಡಿಸು ನೋಡಿದೆ. ಆಮೇಲೆ ನೀನು ಹೇಳ್ದಂಗೆ ಬ್ರೇಕ್ ಹಿಡಿಲಿಲ್ಲ. ಗೇರ್ನಲ್ಲಿ ಕಂಟ್ರೋಲ್ ಮಾಡಿ ಹ್ಯಾಂಡ್ ಬ್ರೇಕ್ ಹಿಡಿದು ನಿಲ್ಲಿಸಿದೆ. ಇಷ್ಟಕ್ಕೆ ಮುಗಿಲಿಲ್ಲ. ನಿನ್ ಕಾರ್ ಚೆಕ್ ಮಾಡಿದ್ಮೇಲೆ ಆ ಹೆಂಗಸ್ದು ಫೋನು ಚೆಕ್ ಮಾಡಿದೆ. ಪಾಪ ಅವಳು ನೋಡ್ತಾ ಇದ್ದಿದ್ದು ಅವಳ 4 ತಿಂಗಳ ಪ್ರೆಗ್ನೆನ್ಸಿ ರಿಪೋರ್ಟ್. ಅವಳು 4 ಮಂತ್ಸ್ ಪ್ರೆಗ್ನೆಂಟ್ ಆಗಿದ್ರು ಗೊತ್ತಾ? ಅಷ್ಟೇ ಅಲ್ಲ, ಅವಳಿಗೆ ಮಾತು ಬರಲ್ಲ, ಕಿವಿನೂ ಕೇಳಲ್ಲ. ಪಾಪ ಆ ತಾಯಿ ಮಗು ಮೇಲೆ ಏನೇನು ಆಸೆ ಇಟ್ಕೊಂಡಿದ್ಲೋ ಏನೋ. ಅಂದ್ರೆ ಇವಾಗ ನನ್ನಿಂದ 2 ಪ್ರಾಣ ಹೋಯ್ತಾ? ಏನು ಯೋಚನೆ ಮಾಡ್ತಾ ಇದೀಯಾ? ಕೋರ್ಟ್ ಏನ್ ಶಿಕ್ಷೆ ಕೊಡುತ್ತೆ ಅಂತನಾ? ಸರ್ ಕೋರ್ಟ್ನಲ್ಲಿ ಏನು ಶಿಕ್ಷೆ ಕೊಡ್ತು ಅಂತ ಹೇಳ
ಸೆಕ್ಷನ್ ನಂಬರ್ 304A ಪ್ರಕಾರ ನನಗೆ 1 ವರ್ಷ ಇಲ್ಲ 2 ವರ್ಷ ನನಗೆ ಶಿಕ್ಷೆ ಕೊಡ್ಬೋದು ಸರ್. ಇಲ್ಲ ಅಂದರೆ 1,000 ರೂಪಾಯಿಗಿಂತ ಸ್ವಲ್ಪ ಜಾಸ್ತಿ ನನಗೆ ಫೈನ್ ಹಾಕ್ಬೋದು ಅಷ್ಟೇ. ಹೌದು ಕಣ, ಹಾಗಂತ ನೀನು ಬೇಕಂತ ತಪ್ಪು ಮಾಡಿದೆ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಕಾನೂನು ಪ್ರಕಾರ ನೀನು ಮಾಡಿದ ತಪ್ಪು. ಸರ್, ನನ್ನಿಂದ 4 ತಿಂಗಳು ಗರ್ಭಿಣಿ ಹೆಂಡತಿ ಸರಿಸಿದ್ದಾರೆ ಸರ್. ನೀವೇ ಹೇಳಿ, ಕಾರ್ ಬ್ರೇಕ್ ಫೇಲ್ಯೂರ್ ಆಗಿಲ್ಲ ಅಂದ್ರೆ ಈ ಥರ ಆಗ್ತಿದ್ದ? ಹಾಗಲ್ಲಪ್ಪ, ಹಾಗಿದ್ದ ನೀವೇ ಹೇಳಿ ಸರ್, ಯಾರ್ದು ತಪ್ಪು ಅಂತ. ವಿಧಿ ಆಟ ಕಣ. ವಿಧಿ ಮನುಷ್ಯನ ಯಾವ್ಯಾವ ತರ ಆಟ ಆಡ್ಸುತ್ತೆ. ಅದರಿಂದ ಬಹಳಷ್ಟು ಜನ ಬಹಳ ಬಹಳ ಸಂಕಟ ಪಡ್ತಾರೆ. ನಿನ್ಗೂ ಅದೇ ಆಗಿರೋದು. ಈಗ ನೀನೇ ಹೇಳು, ಯಾರು ತಪ್ಪಂತ? ಸರ್, ಆಕೆದು ತಪ್ಪಿಲ್ಲ, ನಂದು ಏನೋ ತಪ್ಪಿಲ್ಲ ಸರ್. ಆ ಮಗು ಸರ್, ಮಗು ಏನ್ ಮಾಡಿತ್ತು ಸರ್? ಪ್ರಪಂಚನೇ ನೋಡಿಲ್ಲ ಸರ್. ಇನ್ನ ನೀವು ಹೇಳ್ದಂಗೆ ನಾನು ಶಿಕ್ಷೆ ಅನ್ಬೋದು, ನಾನು ಹೊಡಿತೀನಿ. ಹೊರಗೆ ಬಂದ್ಮೇಲೆ ಅವರಿಬ್ರು ಪಣ ಮತ್ತೆ ವಾಪಸ್ ಬರುತ್ತೆ. ಹೇಳಿ ಸರ್. ನನ್ಗೆ ಹೇಳಕ್ಕಾಗೋದು ಇಷ್ಟೇ. ಪಾಪ ಆಕೆ ಆಕ್ಸಿಡೆಂಟ್ ಆಗೋ ಟೈಮ್ನಲ್ಲಿ ಕೂಡ ಆ ಸಮಯದಲ್ಲೂ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಅವಳ ಬಗ್ಗೆ ಯೋಚನೆ ಮಾಡದೆ ತನ್ನ ಮಗುವನ್ನು ಕಾಪಾಡಲು ಪ್ರಯತ್ನಿಸಿದ್ಲು. ವಿಧಿ ಅನ್ನೋದು ಎಲ್ಲರ ಜೀವನದಲ್ಲೂ ಯಾವುದಾದ್ರೂ ಒಂದು ರೀತಿಯಲ್ಲಿ ಬಂದು ಆಟ ಆಡುತ್ತೆ. ಇದಕ್ಕೆ ಕಾರಣ ಅನ್ನೋದು ಇರೋದಿಲ್ಲ. ಅದಕ್ಕೆ ಎಲ್ಲರ ಜೀವನದಲ್ಲೂ ವಿಧಿ ಅನ್ನೋದು ಪ್ರಶ್ನೆ ಚಿಹ್ನೆ ಆಗಿರುವುದು.